Dear students, welcome back to my channel. In this class, so let's continue the remaining numericals. So in the last class, we have discussed up to the 22nd question, isn't it? Next, the 23rd one. So it is your NCERT problem. Careful measurement of the electric field at the surface of a black box indicates that the net outward flux through the surface of the box is 8 into 10 power 3 Newton meter square per coulomb. Okay? Black box ಅಂದ್ರೆ ಗೊತ್ತಾ? ಬ್ಲಾಕ್ ಬಾಕ್ಸ್ ಹೆಸರಲ್ಲಿ ಮಾತ್ರ ಬ್ಲಾಕ್ ಇದೆ, ಬಟ್ ಆಕ್ಚುಲಿ ಅದರ ಕಲರ್ ಬಂದು ಆರೆಂಜ್ ರೆಡ್ ಕಲರ್ ಇರುತ್ತೆ, ಆರೆಂಜ್ ಕಲರ್ ಇರುತ್ತೆ. ಸೊ ಆಕ್ಚುಲಿ ಏರೋಪ್ಲೇನ್ಸ್ ಅಲ್ಲಿ ಇರುತ್ತದೆ. ಓಕೆ, ಸೊ ಏನಾದ್ರೂ ಒಂದು ಏರೋಪ್ಲೇನ್ ಆಕ್ಸಿಡೆಂಟ್ ಆಯ್ತು, ಎಲ್ಲ ಸ್ಮ್ಯಾಶ್ ಆದಾಗ ಈ ಬ್ಲಾಕ್ ಬಾಕ್ಸ್ ಏನು ಆಗೋದಿಲ್ಲ. ಓಕೆ, ಎಲ್ಲಾದ್ರೂ ಅಷ್ಟೇ ಏರೋಪ್ಲೇನ್ ಆಕ್ಸಿಡೆಂಟ್ಸ್ ಆದಾಗ ಫಸ್ಟ್ ಬ್ಲಾಕ್ ಬಾಕ್ಸ್ ಗೋಸ್ಕರ ಸರ್ಚ್ ಮಾಡ್ತಾರೆ. ಯಾಕಂದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ CCTV ಫುಟೇಜಸ್ ಆಗಿರಬಹುದು, ಅದು ಎಷ್ಟೊತ್ತಿಗೆ ಟೇಕ್ ಆಫ್ ಆಯ್ತು ಏರೋಪ್ಲೇನು, ಮತ್ತೆ ಎಷ್ಟೊತ್ತಿಗೆ ಕಮ್ಯುನಿಕೇಶನ್ ಅನ್ನ ಸ್ಟಾಪ್ ಮಾಡ್ಕೊಂತು, ಏನಾಗಿದೆ, ಸೊ ಈ ಡೀಟೇಲ್ಸ್ ಎಲ್ಲ ಅದರಲ್ಲಿ ಸಿಗುವಂತದ್ದು. ಓಕೆ, ಅಂತ ಬ್ಲಾಕ್ ಬಾಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್. Careful measurement of the electric field at the surface of a black box indicates that the net outward flux. Okay, outward flux ಇದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ. ಓಕೆ, through the surface of the box is flux value ಕೊಟ್ಟಿದ್ದಾರೆ, outward flux. So therefore phi is equal to 8 into 10 power 3 Newton meter square per coulomb. So they are asking us to find what is the net charge inside the box. Okay, net charge Q is equal to question mark. Second one ಏನಪ್ಪ ಕೇಳ್ತಿದ್ದಾರೆ ಅಂತಂದ್ರೆ if the net outward flux through the surface of the box were 0, ಫ್ಲಕ್ಸ್ ಏನಾದರೂ 0 ಆಗಿದ್ರೆ ಅಂದ್ರೆ ಏನು ಫ್ಲಕ್ಸ್ ಬರ್ತಾ ಇಲ್ಲ ಅಂದ್ರೆ could you conclude that there were no charges inside the box? Okay, so charges ಇರಲಿಲ್ಲ ಅಂತ ಏನಾದರೂ ಕನ್ಕ್ಲೂಷನ್ ಕೊಡ್ತೀರಾ ನೀವು? why or why not? ಓಕೆ, ಯಾಕೆ ಫ್ಲಕ್ಸ್ ಏನು ಬರ್ತಿಲ್ಲ, ಅದನ್ನ ನಾವು ಯಾಕೆ ಬರಬಾರದು ಅಂತ ಸಹ ಕೇಳ್ತಿದ್ದಾರೆ. ಓಕೆ, ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದು. ಸಿ, what is the relation between flux and charge? According to Gauss law, the total electrical flux through any closed surface in free space is equal to 1 over epsilon naught times the net charge enclosed by that surface. Alva? So ಹಾಗಾಗಿ to solve the small a, phi is equal to q divided by epsilon naught ಅನ್ನು ಹಾಕೊಳ್ಳುವಂಥದ್ದು. Okay, therefore q is equal to phi into epsilon naught. phi ವ್ಯಾಲ್ಯೂ ಕೊಟ್ಟಿದ್ದಾರೆ, epsilon naught ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. So this is 8 into 10 power 3. Epsilon naught value ಬಂದು 8.854 into 10 power minus 12. On solving this, you should get 0.07 microcoulomb. Okay, so ಇಷ್ಟು ಚಾರ್ಜ್ ಒಳಗಡೆ ಇದೆ ಬ್ಲಾಕ್ ಬಾಕ್ಸ್ ನಲ್ಲಿ. ನೆಕ್ಸ್ಟ್, ಔಟ್ವರ್ಡ್ ಫ್ಲಕ್ಸ್ ಆಗಿರೋದ್ರಿಂದ ಇದು ಪಾಸಿಟಿವ್ ಚಾರ್ಜ್, ನೀವೇನು ಬರೆದಿಲ್ಲ ಅಂತಂದ್ರೆ ಪಾಸಿಟಿವ್ ಅಂತಾನೆ ಅರ್ಥ. ಓಕೆ, ಸೆಕೆಂಡ್ ಒನ್ ಏನಂತ ಹೇಳ್ತಿರುವಂತದ್ದು, ಇಫ್ ದ ನೆಟ್ ಔಟ್ವರ್ಡ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ವರ್ 0, could you conclude that there were no charges? See, here we can conclude two things. Here we can conclude two things. First one, phi is equal to 0 when there were no charges. Okay, charges say illa. Second one, phi is equal to 0 when there were equal amount of positive and
negative charges. That is, when there were the electric dipoles. ಈ ಎರಡು ಕೇಸಲ್ಲೂ ಸಹ ಫ್ಲಕ್ಸ್ 0 ಆಗುತ್ತೆ. ಮೊದಲನೇ ಕೇಸು ಫ್ಲಕ್ಸ್ 0 ಆಗಬೇಕು ಅಂತಂದ್ರೆ when there were no charges. It is due to a fact that phi is equal to 1 over epsilon naught times q. q 0 ಆಯ್ತು ಅಂತಂದ್ರೆ ಫ್ಲಕ್ಸ್ 0 ಆಗ್ತದೆ. ಚಾರ್ಜಸ್ ಇಲ್ಲ, ಚಾರ್ಜ್ ಫ್ರೀ ರೀಜನ್ ಆಗಿದ್ರೂ ಫ್ಲಕ್ಸ್ 0 ಆಗುತ್ತೆ. ಎರಡನೇದು, ಆ ಬ್ಲಾಕ್ ಬಾಕ್ಸ್ ಒಳಗೆ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇದ್ರೂ ಆ ಫ್ಲಕ್ಸ್ 0 ಆಗುತ್ತೆ. ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಅಂದ್ರೆ ಅರ್ಥ ಏನು? ನಾವು ಒಂದು ಡೈಪೋಲ್ ಅಂತ ಅರ್ಥ ಮಾಡ್ಕೋಬಹುದು. ಆ ಸಿಸ್ಟಮ್ ಕಂಟೈನಿಂಗ್ ಟು ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು. ಸೊ ಈ ಎರಡು ಕೇಸಸ್ ನಾವು ಇಲ್ಲಿ ಡಿಸ್ಕಸ್ ಮಾಡಬಹುದು. ಓಕೆ, ಫ್ಲಕ್ಸ್ 0 ಆಗಬೇಕು ಅಂದ್ರೆ ಚಾರ್ಜ್ ಇರಲೇಬಾರದು ಅಂತ ಏನೋ ಕಂಡೀಷನ್ ಇಲ್ಲ. ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಇದ್ರೂ ಫ್ಲಕ್ಸ್ 0 ಆಗುತ್ತೆ. ಹಾಗಾಗಿ ವಿ ಕಾಂಟ್ ಕನ್ಕ್ಲೂಡ್ ದಟ್ ದೇರ್ ವರ್ ನೋ ಚಾರ್ಜಸ್ ಅಂತ. ಓಕೆ, therefore we can't conclude strictly that there were no charges inside the black box. ಬ್ಲಾಕ್ ಬಾಕ್ಸ್ ಒಳಗೆ ಚಾರ್ಜಸ್ ಇಲ್ಲ ಅಂತ ನಾವು ಕನ್ಕ್ಲೂಷನ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಎರಡು ತರ ಕನ್ಕ್ಲೂಷನ್ ಅನ್ನ ಕೊಡಬಹುದು. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Question number 24. ಇದು ಸಹ ಒಂದು NCERT ಪ್ರಾಬ್ಲಮ್. A point charge plus 10 microcoulomb is at a distance of 5 cm directly above the center of a square of side 10 cm as shown in the figure. What is the magnitude of the electrical flux through the square? ಹಿಂಟ್ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂದ್ರೆ, think of the square as one face of a cube with edge 10 cm. ಓಕೆ, ಸರಿ, ಅವ್ರು ಕೊಟ್ಟಿರುವಂತ ಒಂದು ಡಯಾಗ್ರಾಮ್ ಈ ತರ ಇದೆ. ಆಕ್ಚುಲಿ ಇದೊಂದು ಆಬ್ಜೆಕ್ಟಿವ್ ಪ್ರಾಬ್ಲಮ್. ಸಿಂಪಲ್ ಆಗಿ ನೋಡಿದ ತಕ್ಷಣನೇ ಆನ್ಸರ್ ಹೇಳ್ಬೋದು, ಬಟ್ ಏನ್ ಮಾಡಕ್ ಆಗಲ್ಲ. ಸೊ ಥಿಯರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಂತ. ಇದರ ಸೆಂಟರ್ ಇಲ್ಲಿಂದ 5 ಸೆಂಟಿಮೀಟರ್ಸ್ ದೂರದಲ್ಲಿ. ಬೋರ್ಡ್ ಮೇಲೆ ಬರೀಬೇಕಾದ್ರೆ 10 ಸೆಂಟಿಮೀಟರ್ ಗಿಂತ 5 ಜಾಸ್ತಿ ಕಾಣಿಸ್ತಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ವಲ್ಪ ಲೆಂತ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. ಓಕೆ, ನೌ ಇಟ್ ಈಸ್ ಓಕೆ. 10 ಸೆಂಟಿಮೀಟರ್. ಇದರ ಸೆಂಟರ್ ಇದು. ಇಲ್ಲಿಂದ 5 ಸೆಂಟಿಮೀಟರ್ ದೂರದಲ್ಲಿ ಒಂದು ಚಾರ್ಜ್ ಅನ್ನ ಅವರು ಪ್ಲೇಸ್ ಮಾಡ್ತಿದ್ದಾರೆ. ಆ ಚಾರ್ಜ್ ನ ಒಂದು ಮ್ಯಾಗ್ನಿಟ್ಯೂಡ್ ಎಷ್ಟಪ್ಪ ಅಂತಂದ್ರೆ 10 ಮೈಕ್ರೋಕೂಲಮ್ ಪ್ಲಸ್ 10 ಮೈಕ್ರೋಕೂಲಮ್. ಆಮೇಲೆ ಒಂದು ಹಿಂಟ್ ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ, ಈ ಒಂದು ಸ್ಕ್ವೇರ್ ಒಂದು ಕ್ಯೂಬ್ ನ ಒಂದು ಪಾರ್ಟ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದೇರ್ಫೋರ್ ಇದನ್ನ ನಾವೇನಾದ್ರೂ ಈ ತರ ಎಕ್ಸ್ಟೆಂಡ್ ಮಾಡಿದ್ದೆ ಅಂದ್ರೆ, ನೋಡಿ ಈ ತರ ಒಂದು ಕ್ಯೂಬ್ ಬರುತ್ತೆ. ಓಕೆ, ಈ ತರ ಒಂದು ಕ್ಯೂಬ್ ಬಂತು ಅಂತಂದ್ರೆ ಗಾಸ್ ಲಾ ಏನಪ್ಪಾ ಹೇಳುತ್ತೆ ಅಂತಂದ್ರೆ,
ಈ ಒಂದು ಚಾರ್ಜ್ ಇಂದ ಹೊರಗಡೆ ಬರುವಂತಹ ಎಲೆಕ್ಟ್ರಿಕಲ್ ಫ್ಲಕ್ಸ್ ಅನ್ನುವಂಥದ್ದು ಒಂದು 3 ಡೈಮೆನ್ಷನಲ್ ಪಿಕ್ಚರ್. ಓಕೆ, ಫಾರ್ ಎಕ್ಸಾಂಪಲ್ 10 ಮೈಕ್ರೋ ಕೂಲಮ್ ಇಂದ 5 ಅಷ್ಟು ಎಲೆಕ್ಟ್ರಿಕಲ್ ಫ್ಲಕ್ಸ್ ಹೊರಗಡೆ ಬರ್ತಿದ್ರೆ ಪ್ರತಿಯೊಂದು ಫೇಸ್ ಇಂದ ಎಷ್ಟು ಬರುತ್ತಪ್ಪ ಫ್ಲಕ್ಸ್ ಅಂದ್ರೆ ಎಷ್ಟು ಫೇಸ್ ಗಳಿರ್ತಾವೋ ಅಷ್ಟರಿಂದ ಡಿವೈಡ್ ಮಾಡಬೇಕಾಗ್ತದೆ ನಾವು. ಓಕೆ, ಫ್ಲಕ್ಸ್ ಥ್ರೂ ದ ಎಂಟೈರ್ ಕ್ಯೂಬ್ ಈಸ್ 5, ಬಟ್ ಫ್ಲಕ್ಸ್ ಥ್ರೂ ಈಚ್ ಫೇಸ್ ಬಂದಿಲ್ಲಿ ಸ್ಕ್ವೇರ್ ಆಗ್ತದೆ. ಓಕೆ, ಟೋಟಲ್ ಫ್ಲಕ್ಸ್ ಥ್ರೂ ದ ಎಂಟೈರ್ ಕ್ಯೂಬ್ ಆಫ್ 6 ಫೇಸಸ್ ಅಂದ್ರೆ ಸ್ಕ್ವೇರ್ಸ್ ಈಸ್ 5 is equal to q divided by epsilon naught. Okay, therefore flux through each face square is 5 prime is equal to 5 divided by 6, that is q divided by 6 epsilon naught. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. Okay, on solving this you should get 5 prime is equal to 1.88 into 10 power 5 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಇಷ್ಟು ಫ್ಲಕ್ಸ್ ಪ್ರತಿಯೊಂದು ಫೇಸ್ ಇಂದ ಹೊರಗಡೆ ಬರುತ್ತೆ. ಈ ಪ್ರತಿಯೊಂದು ಫೇಸ್ ಅಂದ್ರೆ ಈಚ್ ಫೇಸ್ ಇಸ್ ಆಫ್ ದ ಶೇಪ್ ಆಫ್ ಅ ಸ್ಕ್ವೇರ್. ಕರೆಕ್ಟಾ? therefore ಅವ್ರು ಕೊಟ್ಟಿರುವಂತಹ ಒಂದು ಎಕ್ಸ್ಪೆರಿಮೆಂಟಲ್ ಸ್ಕ್ವೇರ್ ಇದೆ, ಅದ್ರ ಮುಖಾಂತರ ಬರ್ತಿರುವಂತಹ ಒಂದು ಔಟ್ವರ್ಡ್ ಫ್ಲಕ್ಸ್ ಎಷ್ಟಪ್ಪ ಅಂದ್ರೆ 1.88 into 10 power 5 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಸಪೋಸ್ ಅಲ್ಲಿ ಏನಾದ್ರು ಒಂದು -10 ಮೈಕ್ರೋ ಕೂಲಮ್ ಇದ್ದಿದ್ರೆ ಅವಾಗ ಏನಾಗ್ತಿತ್ತು ವ್ಯಾಲ್ಯೂ ಅಂದ್ರೆ ಆಗ್ಲೂ ಸಹ ಸೇಮ್, ಬಟ್ ಅದು ನೆಗೆಟಿವ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 25. A point charge causes an electrical flux of -1 into 10 power 3. Flux is given -1.0 into 10 power 3 Newton meter square per coulomb ante. To pass through a spherical Gaussian surface of radius 10 cm centered on the charge. Okay, so radius ಕೊಟ್ಟಿದ್ದಾರೆ Gaussian surface ದು, Gaussian sphere ದು ದಟ್ಟು ಇಲ್ಲಿ 10 cm ಅಂತ. 10 cm ಅಂದ್ರೆ 0.1 ಮೀಟರ್ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಓಕೆ, if the radius of the Gaussian surface were doubled, how much flux would pass through the surface? Okay, ಇದು ಸ್ಮಾಲ್ a. ಎಷ್ಟು ಫ್ಲಕ್ಸ್ ಪಾಸ್ ಆಗುತ್ತೆ ಯಾವಾಗಪ್ಪ ಅಂತಂದ್ರೆ if r prime or r dash is equal to 2r, ರೇಡಿಯಸ್ ಅನ್ನ ಡಬಲ್ ಮಾಡಿದ್ರೆ ಫ್ಲಕ್ಸ್ ಎಷ್ಟಾಗುತ್ತೆ? ಓಕೆ, ಎರಡನೇ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಪಾಯಿಂಟ್ ಚಾರ್ಜ್? ಪಾಯಿಂಟ್ ಚಾರ್ಜ್ ನ ವ್ಯಾಲ್ಯೂ ಏನು? Q is question mark. ಇದು ಅಷ್ಟೇ, ತುಂಬಾ ಸಿಂಪಲ್ ಪ್ರಾಬ್ಲಮ್. ನೋಡಿ, ಫ್ಲಕ್ಸ್ ಅನ್ನುವಂಥದ್ದು ಇಟ್ ಈಸ್ Q ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಅನ್ನುವಂಥದ್ದು ಒಂದು ಕಾನ್ಸ್ಟೆಂಟ್ ಥಿಂಗ್, ಕರೆಕ್ಟಾ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರಿತೀವಿ. ಅನ್ಲೆಸ್ ದ ವ್ಯಾಲ್ಯೂ Q ಚೇಂಜಸ್, phi will not change. ಹಾಗಾಗಿ ನೀವು ರೇಡಿಯಸ್ ಅನ್ನ ಡಬಲ್ ಆದ್ರೂ ಮಾಡ್ಕೊಳ್ಳಿ, ಹಾಫ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಫ್ಲಕ್ಸ್ ವ್ಯಾಲ್ಯೂ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಕಾಸ್ flux depends only on the charge. Okay, flux remains same. Okay, ಎರಡನೇ, as usual Q ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ಗೊತ್ತೇ ಇದೆ. Q is equal to 5 into epsilon naught ಅಂತ ಹಾಕೋತೀರಾ. ಇದು ನೆಗೆಟಿವ್ ಆಗಿರೋದ್ರಿಂದ ನಿಮ್ಗೆ ಆನ್ಸರ್ ಮೈನಸ್ ಬರಬೇಕು. ಎಷ್ಟಪ್ಪ ಅಂದ್ರೆ 8.85 ನ್ಯಾನೋ ಕೂಲಮ್ ಬರಬೇಕಂತೆ. ಓಕೆ, ಇದನ್ನ ಮನೆಯಲ್ಲಿ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಇದೊಂದು ಸಿಂಪಲ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್
Question number 26, an important problem. An oil drop of 12 excess electrons is held stationary under a constant electric field of 2.55 into 10 power 4 Newton per Coulomb in Millikan's oil drop experiment. The density of oil is given as 1.26 gram per cm cube. ಹಾಗಾದ್ರೆ ಎಸ್ಟಿಮೇಟ್ ದ ರೇಡಿಯಸ್ ಆಫ್ ದ ಡ್ರಾಪ್ ಅಂತ ಕೊಟ್ಟಿದ್ದಾರೆ, ಕೇಳ್ತಿದ್ದಾರೆ. ಓಕೆನಾ? ಸೊ ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದು ಫಿಸಿಕ್ಸ್ ನಲ್ಲಿ ಇಲ್ಲ, ಕೆಮಿಸ್ಟ್ರಿ ನಲ್ಲಿ ನೀವು ಸ್ಟಡಿ ಮಾಡುವಂಥದ್ದು. ಒಟ್ಟಾರೆ ನಿಮ್ಗೆ ಗೊತ್ತಿರಬೇಕಾಗಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಯಿಲ್ ಡ್ರಾಪ್ ಆಫ್ 12 ಎಕ್ಸೆಸ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ. therefore n is equal to 12. ಆಯಿಲ್ ಡ್ರಾಪ್ ಗೆ ಚಾರ್ಜ್ ಇದೆಯಂತೆ. ಎಷ್ಟು ಚಾರ್ಜ್ ಇದೆ ಅಂತಂದ್ರೆ 12 ಎಲೆಕ್ಟ್ರಾನ್ಗಳಿಗೆ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟು ಚಾರ್ಜ್ ಇರುತ್ತೆ. ಓಕೆ. ಎರಡನೇದು ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ 2.55 into 10 power 4 ನ್ಯೂಟನ್ ಪರ್ ಕೂಲಮ್. ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಂತೆ. ಡೆನ್ಸಿಟಿ ಆಫ್ ಆಯಿಲ್ ಕೊಟ್ಟಿದ್ದಾರೆ, ಅದನ್ನ ಡಿ ಅಂತಾನೆ ಕರಿತೀನಿ ನಾನು, ರೋ ಯೂಸ್ ಮಾಡಕ್ ಹೋಗಲ್ಲ, ಬಿಕಾಸ್ ರೋ ಅಂದ್ರೆ ರೆಸಿಸ್ಟಿವಿಟಿ. ಓಕೆ. ಡೆನ್ಸಿಟಿ ಎಷ್ಟಪ್ಪ ಕೊಟ್ಟಿದ್ದಾರೆ 1.26 ಗ್ರಾಮ್ ಪರ್ ಸಿಎಂ ಕ್ಯೂಬ್ ಅಂತ. ಸೊ ಅದರ ಜೊತೆಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ, g is equal to 10 meter per second square. ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ 1.6 into 10 power minus 19 ಕೂಲಮ್. ಇಷ್ಟು ಡೇಟಾನ ಯೂಸ್ ಮಾಡಿಕೊಂಡು ನಾವೇನ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ವಾಟ್ ದೇ ಆರ್ ಆಸ್ಕಿಂಗ್, an oil drop of 12 excess electrons is held stationary under constant electric field. Okay, estimate the radius of the drop. Radius of the drop ಅನ್ನ ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ. ಓಕೆ. ಸಿ ಹಿಯರ್ ಒಂದು ಚಾರ್ಜ್ ಬಾಡಿ ರೆಸ್ಟ್ ಅಲ್ಲಿ ಇದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಅದರ ಮೇಲೆ ಯಾವುದೋ ಒಂದು ಎಲೆಕ್ಟ್ರಿಕಲ್ ಫೋರ್ಸ್ ಆಕ್ಟ್ ಆಗಿಬಿಟ್ಟು ಕೆಳಗಡೆಗೆ ಬೀಳಕ್ಕೆ ಬಿಡ್ತಾ ಇಲ್ಲ ಅದನ್ನ ಅಂತ. ಓಕೆ. ಇಲ್ಲಿ ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಗ್ಲೇ ನಿಮ್ಗೆ ಐಡಿಯಾ ಬಂದ್ಬಿಡ್ಬೇಕು. ಎಕ್ಸಸ್ ಎಲೆಕ್ಟ್ರಾನ್ಸ್ ಇದ್ರೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಆ ನೆಗೆಟಿವ್ ಚಾರ್ಜ್ ಅನ್ನ ನಾನು ಇಲ್ಲಿ ಹೊರಗಡೆ ಬರೀತೀನಿ ತರ. ಸೊ ಆಕ್ಚುಲಿ ಅದು ಕೆಳಗಡೆ ಬಿಡಬೇಕಿತ್ತು ಹೀಗೆ, ವಿತ್ ಎ ಫೋರ್ಸ್ W is equal to mg, ಬಟ್ ಬಿಡ್ತಾ ಇಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ, ಸಿ ಹಿಯರ್ ಯು ಕ್ಯಾನ್ ಇಮ್ಯಾಜಿನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ಲೇಟ್ಸ್ ಲೈಕ್ ದಿಸ್. ಇಲ್ಲಿ ಒಂದು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್, ಇಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಇದೆ. ಓಕೆ. ಹಾಗಾಗಿ ಈ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹಿಂಗಿದೆ. ಈ ನೆಗೆಟಿವ್ ಚಾರ್ಜಸ್ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆಗೆ ಅಟ್ರಾಕ್ಟ್ ಆಗ್ತಿರ್ತವೆ ವಿತ್ ಎ ಫೋರ್ಸ್ QE. ಓಕೆ. Q ಎಷ್ಟಪ್ಪ ಅಂತಂದ್ರೆ Q is equal to ME. n ಕೊಟ್ಟಿದ್ದಾರೆ, ಈ ವ್ಯಾಲ್ಯೂ ಸಹ ಅವರೇ ಕೊಟ್ಟಿದ್ದಾರೆ. ಓಕೆ. ಅಟ್ ಈಕ್ವಿಲಿಬ್ರಿಯಂ ನಾವು ಇಲ್ಲಿ ಒಂದು ಕಂಡೀಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಈಕ್ವಿಲಿಬ್ರಿಯಂ ಅಂದ್ರೆ ಏನು, when the net force acting on the system is 0 ಅಂತ ಅಂದ್ಬಿಟ್ಟು, at equilibrium ಅಂದ್ರೆ when the oil drop is balanced by the earth's gravity, ಅಂದ್ರೆ earth's gravity is balanced by, ಅಂದ್ರೆ force of earth's gravity on the oil drop is balanced by the electrical force. At equilibrium mg is equal to QE. Okay. Next, mass place ನಲ್ಲಿ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರ್ಕೋಬಹುದು. Q ಪ್ಲೇಸ್ ನಲ್ಲಿ Ne. ದಿಸ್ ಈಸ್ ಕ್ಯಾಪಿಟಲ್ E. ಓಕೆ. ನೆಕ್ಸ್ಟ್, ವಾಲ್ಯೂಮ್ ಮಾತ್ರ ಈ ಕಡೆ ಇಟ್ಕೊಂಡು ಎಲ್ಲವನ್ನ ಡಿನಾಮಿನೇಟರ್ ಕಳಿಸಿದ್ದೆ ಆದ್ರೆ NEE ಡಿವೈಡ್ ಬೈ ಡೆನ್ಸಿಟಿ ಇಂಟು ಆಕ್ಸಿಲರೇಷನ್ ಇಂಟು ಗ್ರಾವಿಟಿ. Actually, what is the shape of this oil drop? Oil drop na shape ಬಂದು spherical. Sphere na volume ಎಷ್ಟು? Volume of the sphere is given by 4/3 pi r cube. Okay, it is given by NEE divided by dg.
We want only the radius. Therefore, r cube is equal to 3NEE divided by 4 pi dg. Next, r is equal to 3NEE divided by 4 pi dg to the power 1 by 3. Using this formula, you have to find out the radius of that particular oil drop in that experiment called oil drop experiment performed by Millikan. So, on substituting the values and calculation and simplification, finally you should get 9.81 into 10 power minus 7 meter. Okay, 9.81 into 10 power minus 7 meter ಬರಬೇಕು. ನಾನು ನಿಮಗೆ ಒಂದು ಹಿಂಟ್ ಅನ್ನ ಕೊಡ್ತೀನಿ. ಸೊ ಒಂದು ನಂಬರ್ ನ ಕ್ಯೂಬ್ ರೂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು. ಆಕ್ಚುಲಿ ನಿಮಗೆ ಕ್ಲಾರ್ಕ್ಸ್ ಟೇಬಲ್ ಕೊಟ್ಟಿರ್ತಾರೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ಓಕೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ ಅವರು. ಅಕಸ್ಮಾತ್ ಏನಾದರೂ ಕ್ಲಾರ್ಕ್ಸ್ ಟೇಬಲ್ ಇಲ್ಲ ಅಂದ್ರೆ ಐ ಮೀನ್ ಕ್ಯೂಬ್ ರೂಟ್ ಇಲ್ಲ ಅಂದ್ರೆ ನಿಮಗೆ ಕೊಡುವಂತ ಒಂದು ಕ್ಲಾರ್ಕ್ಸ್ ಟೇಬಲ್ ಅಲ್ಲಿ ಎರಡು ತರ ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಒಂದು ಮೆಥಡ್ ಅನ್ನ ಕ್ಲಾಸ್ ರೂಮ್ ನಲ್ಲಿ ಹೇಳ್ಕೊಡ್ತೀನಿ. ಸೊ ಒಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅದು ಬೇಡ ಈಗ. ಇನ್ನೊಂದು ಮೆಥಡ್ ಬಂದು ಫಾರ್ಮುಲಾ ಮೆಥಡ್. x ಪವರ್ 1/3 ಈಸ್ ಈಕ್ವಲ್ ಟು y ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ತರ x ಕ್ಯೂಬ್ ಈಸ್ ಈಕ್ವಲ್ ಟು y ಅಂತ ಒಂದು ನಂಬರ್ ಇದೆ. ಓಕೆ, ನೆಕ್ಸ್ಟ್ ಯು ವಾಂಟ್ ಟು ಫೈಂಡ್ ಔಟ್ ದ ಕ್ಯೂಬ್ ರೂಟ್. ಈ 3 ನ ಈ ಕಡೆ ಕಳಿಸಿದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ y ಪವರ್ 1/3 ಆಯ್ತು. ಹೌದಾ? ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ log on both sides. Then you get log x is equal to 1/3 log y. Next, x is equal to log ಆ ಕಡೆ ಬಂದ್ರೆ ಆಂಟಿ ಲಾಗ್ ಆಗುತ್ತೆ. ಆಂಟಿ ಲಾಗ್ ಆಫ್ 1/3 log y. So this is the 100% legal method. Okay, so ನೀವೇನ್ ಮಾಡಬೇಕು, ಎಲ್ಲಾ ವ್ಯಾಲ್ಯೂಸ್ ಅನ್ನ SI ಯೂನಿಟ್ಸ್ ಅಲ್ಲಿ ಇಟ್ಕೋಬೇಕು. ಇಲ್ಲಿ ನೀವು SI ಯೂನಿಟ್ ಕನ್ವರ್ಟ್ ಮಾಡಬೇಕಾಗಿರುವಂತದ್ದು ಡೆನ್ಸಿಟಿಯನ್ನ 1.26 ಗ್ರಾಮ್ ಪರ್ cm ಕ್ಯೂಬ್ ಅಂತ ಇದೆ. ಗ್ರಾಮ್ ನ ನೀವು ಕೆಜಿ ಕನ್ವರ್ಟ್ ಮಾಡಬೇಕು, cm ಕ್ಯೂಬ್ ಅನ್ನ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಿದ್ರೆ ಅವಾಗ ನಿಮಗೆ ಕೆಜಿ ಪರ್ ಮೀಟರ್ ಕ್ಯೂಬ್ SI ಯೂನಿಟ್ಸ್ ನಲ್ಲಿ ಡೆನ್ಸಿಟಿ ಬರುತ್ತೆ. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡುವಾಗ 10 ಪವರ್ 3 ಇಂದ ಈಸಿಯಾಗಿ ಡಿವಿಸಿಬಲ್ ಆಗೋ ತರ ಇರಬೇಕು. ಆಗ ನಿಮಗೆ 7 ಬರುತ್ತೆ. ಐ ಥಿಂಕ್ ಇಲ್ಲಿ 21 ಬಂದಿರುತ್ತೆ. 21 ಡಿವೈಡ್ ಬೈ 3, ಸೊ 7 ಬರುತ್ತೆ ಆನ್ಸರ್. ಹಾಗೆ ಗೆಸ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಇಸ್ ದ ಪ್ರೊಸೀಜರ್. ಏನ್ ಮಾಡಿದೀನಿ ಫಸ್ಟ್ ನಾನು ಇಲ್ಲಿ ಆಯಿಲ್ ಡ್ರಾಪ್ಗೆ 12 ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇದೆಯಂತೆ, ಅಂದ್ರೆ ಆಯಿಲ್ ಡ್ರಾಪ್ ಚಾರ್ಜ್ ಆಗಿದೆ ಅಂತ ಅರ್ಥ, ನೆಗೆಟಿವ್ಲಿ ಚಾರ್ಜ್ ಆಗಿದೆ. ಸೊ ಆದ್ರೂ ಸಹ ಆಯಿಲ್ ಡ್ರಾಪ್ ಕೆಳಗಡೆ ಬೀಳ್ತಾ ಇಲ್ಲ. ಕೆಳಗಡೆ ಬೀಳ್ತಿಲ್ಲ ಅಂತಂದ್ರೆ ಈ ಒಂದು ಫೋರ್ಸ್ ಆಫ್ ಗ್ರಾವಿಟಿಯನ್ನ ಎಲೆಕ್ಟ್ರಿಕಲ್ ಫೋರ್ಸ್ ಒಂದು ಬ್ಯಾಲೆನ್ಸ್ ಮಾಡಿದೆ. ಅಟ್ ಈಕ್ವಿಲಿಬ್ರಿಯಂ QE is equal to mg. ಆ ಡೇಟಾ ತಗೊಂಡ್ಬಿಟ್ರೆ ಫೈನಲ್ ಆಗಿ ನಿಮಗೆ ಈ ಫಾರ್ಮುಲಾ ಬರುತ್ತೆ. ನೆನಪಲ್ಲಿ ಇಟ್ಕೊಂಡಿರಿ. ಆಬ್ಜೆಕ್ಟಿವ್ಸ್ಗೆ ಇದನ್ನ ನೀವು ಶಾರ್ಟ್ ಕಟ್ ಆಗಿನೂ ಸಹ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಯು ಶುಡ್ ಗೆಟ್ 9.81 into 10 power minus 7 meter. ಓಕೆ, next, question number 27. Two fixed point charges 4 microcoulomb and 1 microcoulomb are separated by 30 centimeter in air. Find the position between them at which the resultant electric field is 0. Okay, ಅದೊಂದು null point. Okay, see, ಎರಡು ಚಾರ್ಜಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅವರು. ಒಂದು 4 ಮೈಕ್ರೋಕೂಲಮ್, ಇನ್ನೊಂದು 1 ಮೈಕ್ರೋಕೂಲಮ್. ದೇ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ 30 ಸೆಂಟಿಮೀಟರ್ ಅಂತೆ. Find the position between them at which the resultant electric field is 0. Okay,
ಆಕ್ಚುಲಿ ಎರಡು ಪಾಸಿಟಿವ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುವಂತದ್ದು ಮಧ್ಯದಲ್ಲಿ. ಓಕೆ, ಹೊರಗಡೆ ತಗೊಂಡ್ರೆ ಈ ಕಡೆ ಔಟ್ವರ್ಡ್ಸ್ ಬರುತ್ತೆ, ಇಲ್ಲಿ ತಗೊಂಡ್ರೆ ಔಟ್ವರ್ಡ್ಸ್ ಬರುತ್ತೆ. ಹಾಗಾಗಿ ಸೇ ಫಾರ್ ಎಕ್ಸಾಂಪಲ್ ಇದು ಎ ಇದು ಬಿ ಅನ್ಕೊಂಡ್ರೆ ಇದನ್ನ ಸಿ ಅಂತ ಕರಿತೀನಿ. ಲೆಟ್ x be the distance at which the null point becomes 0. ಇದು ಬಂದು 30 minus x ಆಗುತ್ತೆ. ಓಕೆನಾ? ಸಿ let C be the null point. C be the null point. Okay. ಈಗ ಏನು ಮಾಡೋದಪ್ಪ ಅಂತಂದ್ರೆ for C to be the null point, ಅಥವಾ ಈ ಪ್ರಾಬ್ಲಮ್ ಅಲ್ಲಿ ಅವ್ರು null point ಅನ್ನುವಂತ ಒಂದು ವರ್ಡ್ ಯೂಸ್ ಮಾಡಿಲ್ಲ, ಹಾಗಾಗಿ for the net electric field to be 0 at C. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿ ಹತ್ರ 0 ಆಗಬೇಕು ಅಂದ್ರೆ ಕಂಡೀಷನ್ electric field at C due to A should be equal to electric field at C due to B. C ಹತ್ರ A ಪ್ರೊಡ್ಯೂಸ್ ಮಾಡುವಂತ ಎಲೆಕ್ಟ್ರಿಕ್ ಫೀಲ್ಡ್, B ಪ್ರೊಡ್ಯೂಸ್ ಮಾಡುವಂತ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಅಂಡ್ ಅಪೋಸಿಟ್ ಆಗಿರಬೇಕು. ಸೊ ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅನ್ನ ಮಾತ್ರ ತಗೊಳ್ಳೋಣ. ಓಕೆ, that is EA magnitude should be equal to EB magnitude. What is the value for EA? That is KQA divided by AC whole square. This is KQB divided by BC whole square. Next, further simplification. ಕೆ ಕ್ಯಾನ್ಸಲ್ ಮಾಡಬಹುದು. ಕೆ ಅಂದ್ರೆ 1/4πε0 ಅಂತ, ಇದಾದ ಹೊಸ ಫಾರ್ಮುಲಾ ಅಲ್ಲ. QA 4 microcoulomb divided by AC square, that is x square. Next, QB 1 microcoulomb divided by 30 minus x whole square. Microcoulomb cancel. Therefore 30 minus x divided by x whole square is equal to 1/4. ಗೊತ್ತಾಯ್ತಾ? ಇದನ್ನ LHS ನ ನ್ಯೂಮರೇಟರ್ ಕಳಿಸಿದ್ದೀನಿ, ಇದನ್ನ RHS ನ ಡಿನಾಮಿನೇಟರ್ ಕಳಿಸಿದ್ದೀನಿ. Therefore 30 minus x by x is equal to 1/2. Otherwise 30 minus x into 2 is equal to x. Therefore 60 minus 2x is equal to x. 60 is equal to 3x. X is equal to 20 centimeter. X 20 centimeter from ಇಲ್ಲಿಂದ 4 microcoulomb ಇಂದ ಅಥವಾ A ಇಂದ, or 10 centimeter from B. B ಇಂದ 10 centimeter. ಬೇಕಾದ್ರೆ ಈ 30 minus x ಅನ್ನ ನೀವು y ಅಂತಾನೂ ಸಹ ಕರಿಬಹುದು, ಏನ್ ತೊಂದರೆ ಇಲ್ಲ. Or y is equal to 10 centimeter from B. ಓಕೆ, ಸೊ ಸೇಮ್ ಪ್ರಾಬ್ಲಮ್ ಅನ್ನ ಆಬ್ಜೆಕ್ಟಿವ್ಸ್ ಅಲ್ಲಿ ಕೇಳಿದ್ರೆ ನಿಮ್ಗೊಂದು ಶಾರ್ಟ್ ಕಟ್ ಬರುತ್ತೆ. ನಾನು ಥಿಯರಿನಲ್ಲಿ ಹೇಳ್ಕೊಡ್ತೀನಿ ಬೇಕಾದ್ರೆ ಅದನ್ನ. ಇಲ್ಲಿ as per the diagram, y is equal to r square divided by root of q2 by q1 plus 1 for like charges, minus 1 for unlike charges ಅಂತ. ಸೊ r ಅಂದ್ರೆ ಎಷ್ಟಿಲ್ಲಿ, ಸಾರಿ r ಸ್ಕ್ವೇರ್ ಅಲ್ಲ, ಬರೀ r ಅಷ್ಟೇ. r ಅಂದ್ರೆ 30 ಸೆಂಟಿಮೀಟರ್ ಡಿವೈಡ್ ಬೈ ರೂಟ್ ಆಫ್ q2 ಅಂದ್ರೆ ಜಾಸ್ತಿ ಇರುವಂತದ್ದು, ದಟ್ ಈಸ್ 4. q1 ಕಮ್ಮಿ ಮ್ಯಾಗ್ನಿಟ್ಯೂಡ್ ಇರುವಂತದ್ದು 1 ಪ್ಲಸ್ 1, ದಟ್ ಈಸ್ 30 ಸೆಂಟಿಮೀಟರ್ ಡಿವೈಡ್ ಬೈ ರೂಟ್ ಆಫ್ 4 ಅಂದ್ರೆ 2, 2 ಪ್ಲಸ್ 1 3. 30 ಸೆಂಟಿಮೀಟರ್ ಡಿವೈಡ್ ಬೈ t ಅಂದ್ರೆ 3 ಅಂದ್ರೆ 10 ಸೆಂಟಿಮೀಟರ್ ಬರುತ್ತೆ. ನೋಡಿ, ಹೀಗೆ ವಿತ್ ಇನ್ 1 ಮಿನಿಟ್ ಸಾಲ್ವ್ ಮಾಡುವಂತದ್ದು ಯೂಸಿಂಗ್ ಅ ಶಾರ್ಟ್ ಕಟ್.
ಓಕೆ. ಸೊ ಯಾವಾಗ ಅಷ್ಟೇ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡುವಂಥದ್ದು ಫ್ರಮ್ ಸ್ಮಾಲರ್ ಚಾರ್ಜ್. ಸ್ಮಾಲರ್ ಚಾರ್ಜ್ ಇಂದ ಎಷ್ಟು ವ್ಯಾಲ್ಯೂ ಬರುತ್ತೆ, ನಲ್ ಪಾಯಿಂಟ್ ನ ದೂರ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಓಕೆ. ಸೊ ಎನಿಹೌ, ಸೊ ಇನ್ ಒಂದು ಕ್ಲಾಸಲ್ಲಿ ಈ ಪ್ರಾಬ್ಲಮ್ಸ್ ಅನ್ನ ಸೊ ಲೆಟ್ ಅಸ್ ಫಿನಿಶ್. ಓಕೆ, ಎನಿಹೌ, ಥ್ಯಾಂಕ್ ಯು ಫಾರ್ ವಾಚಿಂಗ್.